ತಾತನ ಹುಟ್ಟಿದ ಹಬ್ಬ ಅಂದರೆ ಚಿಕ್ಕ ವಯಸ್ಸಿಂದ ಅದು ನಮ್ಗೆ ಎಲ್ಲರಿಗೂ ಒಂಥರ ಹಬ್ಬ. ಬೇರೆ ಹಬ್ಬನೆಲ್ಲ ಹೆಂಗೆ ಆಚರಿಸ್ತೀವಿ ಅದೇ ರೀತಿ ತಾತನ ಹುಟ್ಟಿದ ಹಬ್ಬ ಕೂಡ ಆಚರಿಸ್ತೀವಿ. ಆಮೇಲೆ ಇದೊಂಥರ ಖುಷಿಯಾದ ದಿನ, ಯಾಕಂದರೆ ಈ ದಿನ ನಾವು ಚಿಕ್ಕ ವಯಸ್ಸಲ್ಲಿ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಜನ ಬರ್ತಾಯಿದ್ರು, ಅಭಿಮಾನಿಗಳು ಬರ್ತಾಯಿದ್ರು ಮನೆಗೆ. ಅವ್ರನ್ನೆಲ್ಲ ನೋಡೋದು ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ತಾತನ ಜೊತೆ ಅವ್ರು 100 ಕೇಕ್ ಕಟ್ ಮಾಡ್ತಾಯಿದ್ರು, ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಸಿನಿಮಾ ರಂಗದಿಂದ ಎಲ್ಲ ಆ್ಯಕ್ಟರ್ಗಳು, ತುಂಬ ಆ್ಯಕ್ಟ್ರೆಸ್ಗಳು ಎಲ್ಲರೂ ಮನೆಗೆ ಬರ್ತಾಯಿದ್ರು. ಸೊ ಇದೊಂಥರ ತುಂಬ ಖುಷಿಯಾದ ದಿನ 24th ಅಂತ. ತಾತನ ಅವ್ರ ಜೊತೆ ಕಳೆದಂಥದ್ದು ಅಂದರೆ ಆ ತಾತನ ಅಂದ ತಕ್ಷಣ ನಿಮಗೆ ಏನಂತ ನೆನಪಾಗುತ್ತೆ, ತಟ್ಟಂತ ನೆನಪಾಗೋದಾದ್ರೆ ಯಾವುದಾದ್ರು ಮೆಮೊರೀಸ್ ಅಂದರೆ ತುಂಬ ಅಲ್ಲ. ಈಗ ನಾವು ಅದೇ ಸದಾಶಿವ ನಗರ್ ಅವ್ರ ಮನೇಲೇ ಇರೋದೀಗ. ಸೊ ಅದೇ ಎಲ್ಲ ಪ್ರತಿಯೊಂದು ಕಡೆನೂ ಅವ್ರ ಮೆಮೊರೀಸ್ ಇದ್ದೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಅಂದರೆ ಜಾಸ್ತಿ ಮಿಸ್ ಮಾಡೋದಂದರೆ ಊಟ ಮಾಡಬೇಕಂದ್ರೆ. ಸೊ ಅವ್ರಿಗೆ ನಾನು ಊಟ ನೋಡೋದು ತುಂಬ ಇಷ್ಟ ಆಯಿತು. ಸೊ ಈಗ ಎಲ್ಲೇ ಒಳ್ಳೆ ಊಟ ಮಾಡಿದ್ರೂ ಅವ್ರನ್ನ ಮಿಸ್ ಮಾಡ್ಕೊತೀನಿ. ಇದು ಏನಕ್ಕಂದರೆ ಅವ್ರಿಗೆ ಹೇಳ್ಬೋದಿತ್ತು, ಈ ಕಡೆ ಇಲ್ಲಿ ತಿಂದೆ ತುಂಬ ಚೆನ್ನಾಗಿತ್ತು. ಸೊ ಊಟದ್ದು ತುಂಬ ಮಿಸ್ ಮಾಡ್ಕೊತೀನಿ. ಅವ್ರು ಬಾಡ್ ಕಡಿಯೋದು ಒಂದು ಫೋಟೋಸ್ ಯಾವಾಗಲೂ ವೈರಲ್ ಆಗ್ತಾ ಇರುತ್ತೆ, ಒಂದು ಮೂಳೆ ಕಡಿಯೋದ್ರದ್ದು ಒಂದು ಫೋಟೋ ಅಮ್ಮವ್ರ ಜೊತೆ. ಆ ಫೋಟೋಸ್ ಆ ಫೋಟೋ ಇದರಲ್ಲೂ ಇದೆ. ನಮ್ಮ ಮೆಜೆಸ್ಟಿಕ್ಕಲ್ಲಿರೋ ನವಯುಗ ಹೋಟ್ಲಲ್ಲೂ ಆ ಫೋಟೋನ ಹಾಕಿದ್ದಾರೆ. ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ, ಯಾಕಂದರೆ ಅದನ್ನ ತುಂಬ ಇಷ್ಟಕ್ಕಿಂತ ಅದ್ರ ಮೇಲೆ ತುಂಬ ಗೌರವ ಇತ್ತು. ಸೊ ಅದರಿಂದ ಅವ್ರಿಗೆ ಊಟ ಕೂಡ ಅಷ್ಟೇ ಇಷ್ಟ. ಅದ್ರ ಜೊತೆಗೆ ಯುವರಾಜ್ ಕುಮಾರ್ ಅವ್ರ ಬರ್ಡೇ ಇತ್ತು ನಿನ್ನೆ. ಸೊ ಇವತ್ತು ತಾತನವ್ರು ಬರ್ತಾರೆ ಅಂದರೆ ಮಿರಾಕಲ್, ಅಂದರೆ ಒಂದು ದಿವಸ ಹಿಂದೆ ಮುಂದೆ ಅಲ್ಲ. ಅದೇ 22ಕ್ಕೆ ನನ್ನ ತಂಗಿ ಧೃತಿ ಬರ್ತ್ಡೇ, 23ಕ್ಕೆ ನನ್ನ ತಮ್ಮನ ಬರ್ತ್ಡೇ, ಆಮೇಲೆ ಇವತ್ತು 3 ದಿನ ಒಟ್ಟಿಗೆ ಬರ್ತ್ಡೇಗಳು ಬಂದಿದೆ. ಈಗ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಸಿನಿಮಾ ಸಾಕಷ್ಟು ಕೊಡಿ, ತಾತನ ಥರ ಸಿನಿಮಾ ಮಾಡಿ ಅನ್ನುವಂಥದ್ದು ಅಭಿಮಾನಿಗಳು. ತಾತನಷ್ಟು ಮಾಡೋಕ್ಕಲ್ಲ, ನನ್ನಷ್ಟು ಮಾಡ್ಬೋದು. ಅದೇ ಇದೀಗ ಈಗ ಬರ್ತಾ ಇದೆ, ಈಗ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ. ನೆಕ್ಸ್ಟ್ ಮಂತ್ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ. ಅದಾದಮೇಲೆ ಸಿಟಿ ಲೈಟ್ಸ್ ಬರ್ತಾ ಇದೆ. ಅದಾದಮೇಲೆ ಇನ್ನೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನ ಇನ್ನು ಸ್ವಲ್ಪ ದಿನ ಅಲ್ಲಿ. ಕೊನೆಯದಾಗಿ ತಾತನವರ ಸಿನಿಮಾದ ಯಾವುದಾದ್ರೂ ಒಂದು ಹಾಡು ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದು ನಿಮಗೆ ತುಂಬ ಫೇವ್ರೇಟ್ ಹಾಡು? ಅದೇ ನಾನಿರುವುದು ನಿಮಗಾಗಿ, ಮಯೂರ ಸಿನಿಮಾದ ಹಾಡು ನನಗೆ ತುಂಬ ಇಷ್ಟ. ಮಯೂರ ಮತ್ತೆ ರಿಲೀಸ್ ಆಗಿರುವಂಥದ್ದು ನಾನು ಹೋಗಿ ನೋಡಿಲ್ಲ, ಹೋಗಿ ನೋಡಬೇಕಿತ್ತು, ಬಟ್ ಹೋಗಕ್ಕೆ ಆಗಿರಲಿಲ್ಲ. ಬಟ್ ತಿರ್ಗಾ ರಿಲೀಸ್ ಆದರೆ ಖಂಡಿತ ಹೋಗಿ ನೋಡ್ತೀನಿ. ಭಾರತ ರತ್ನಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅದೇ ಅದು ಅಭಿಮಾನಿಗಳ ಆಸೆ. ಸೊ ಅವ್ರಿಗೆ ಖಂಡಿತ ಆ ಥರ ಒಂದು ಆಸೆ